ನಮಸ್ಕಾರ ಎಲ್ಲರಿಗೂ ಶ್ರೀವಾರಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅಧಿಕ ಮಾಸ ಅಂದರೆ ಏನು, ಅದನ್ನು ಹೇಗೆ ನಾವು ಆಚರಿಸಬೇಕು, ಯಾಕೆ ಅದನ್ನು ಅಧಿಕ ಮಾಸ ಪುರುಷೋತ್ತಮ ಮಾಸ ಅಂತ ಕರೀತಾರೆ ಅಂತ ಡೀಟೇಲಾಗಿ ಹೇಳಿದ್ದೀನಿ. ತಪೋವನದಲ್ಲಿ ಋಷಿಮುನಿಗಳು ನಿತ್ಯ ಅನುಷ್ಠಾನವನ್ನು ಪೂರೈಸಿ ವಿಶ್ರಮ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ವ್ಯಾಸ ಮಹರ್ಷಿಗಳು ಬರ್ತಾರೆ. ಎಲ್ಲ ಋಷಿ ಮುನಿಗಳು ಅವರನ್ನು ಆದರದಿಂದ ಬರಮಾಡ್ಕೋತಾರೆ. ಅರ್ಘ್ಯ ಪಾದ್ಯಗಳಿಂದ ಅವರನ್ನು ಸತ್ಕಾರ ಮಾಡ್ತಾರೆ. ಬಂದ ಕಾರಣ ಏನು ಅಂತ ಕೇಳಿದಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಸಾಧು ಸಂತರೇ, ಋಷಿ ಮುನಿವರ್ಯರೇ, ಇನ್ನು ಈಗ ಪುರುಷೋತ್ತಮ ಮಾಸ ಬರುತ್ತೆ. ಈ ತಿಂಗಳಲ್ಲಿ ಸ್ನಾನ, ದಾನ, ವ್ರತ, ನಿಯಮ ಎಲ್ಲ ಮಾಡಬೇಕು. ಅನೇಕ ಪುಣ್ಯಕರ್ಮಗಳನ್ನು ಮಾಡಬೇಕು. ಇದು ಬಹಳ ಫಲದಾಯಕ ಮಾಸ ಅಂತ ಹೇಳಿದಾಗ ಎಲ್ಲ ಋಷಿಗಳಿಗೂ ಆಶ್ಚರ್ಯ ಆಗುತ್ತೆ. ಇರೋ 12 ಮಾಸ ಗೊತ್ತು, ಆದರೆ ಇದ್ಯಾವುದಿದು 13ನೇ ಮಾಸ ಪುರುಷೋತ್ತಮ ಮಾಸ ಅಂತ. ಆಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಸೂರ್ಯ ಚಂದ್ರರ ಗತಿಗಳ ಮೂಲಕ ಪ್ರತಿ ವರ್ಷ 10 ದಿವಸ ಅಂತರ ಬೀಳುತ್ತೆ, ಅಂದರೆ ಜಾಸ್ತಿ ಬರುತ್ತೆ. ಅದನ್ನು 3 ವರ್ಷಕ್ಕೊಂದ್ಸತಿ ತಗೊಂಡಾಗ 30 ದಿವಸ ಆಗುತ್ತೆ. ಈ 30 ದಿವಸದ ಕಾಲ ಗಣನೆನ ಅಧಿಕ ಮಾಸ ಅಂತ ಕಂಡುಹಿಡಿದಿದ್ದಾರೆ. ಅದಕ್ಕೆ ಹೆಸರಿಟ್ಟಿದ್ದಾರೆ. ಎಕ್ಸ್ಟ್ರಾ, ಅದು ಅಧಿಕ ಅಂದರೆ ಜಾಸ್ತಿ ಅಂತ. ಅದನ್ನು ಪುರುಷೋತ್ತಮ ಮಾಸ ಅಂತಲೂ ಕರೀತಾರೆ ಅಂತ. ಆಗ ನಾರದ ಮುನಿಗಳು ಕೇಳ್ತಾರೆ, ಅದನ್ನು ಯಾಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ ಅಂತ ಹೇಳಿದಾಗ ಅದನ್ನು ನಿಧಾನವಾಗಿ ಕತೆ ಹೇಳ್ತಾರೆ. ಒಂದು ಸತಿ ಎಲ್ಲ ಜನರು ತಮ್ಮ ತಮ್ಮ ಪಾಪ ಪುಣ್ಯಗಳನ್ನು ಅನುಸರಿಸಿ ಸುಖ ದುಃಖಗಳನ್ನೆಲ್ಲ ಪಡ್ಕೋತಾ ಇರ್ತಾರೆ. ಆದರೆ ಎಲ್ಲರೂ ಒಂದಲ್ಲ ಒಂದು ದುಃಖನ ಅನುಭವಿಸ್ತಾನೇ ಇರ್ತಾರೆ. ಯಾರಿಗೂ ಮನಸ್ಸಿನ ಶಾಂತಿ ಸಮಾಧಾನ ಇಲ್ಲದೆ ಇರೋದನ್ನು ಗಮನಿಸ್ತಾರೆ. ಇದು ಯಾಕೆ, ಇದನ್ನೇ ಏನು ಮಾಡಬೇಕು ಅಂತ ಕೇಳಿಕೊಂಡು ನಾರದ ಮುನಿಗಳು ವೈಕುಂಠಕ್ಕೆ ಬರ್ತಾರೆ. ನಾರಾಯಣ ನಾರಾಯಣ ಅಂತ ಜಯಘೋಷ ಮಾಡ್ತಾರೆ. ಆಗ ವಿಷ್ಣು ಕಣ್ತೆರೆದು ನಾರದರನ್ನು ಆದರದಿಂದ ಬರಮಾಡ್ಕೊಳ್ತಾರೆ. ನಾರದ ಮುನಿಗಳು ಕೇಳ್ತಾರೆ, ನಾವು ಬಂದಾಗ ನೀವು ಯಾವುದೋ ಒಂದು ಧ್ಯಾನ ಮಾಡ್ತಾಯಿದ್ರಿ, ಯಾವ ಧ್ಯಾನ ಅಂತ. ಆಗ ಭಗವಾನ್ ವಿಷ್ಣು ಹೇಳ್ತಾರೆ, ಇನ್ನೂ ಇವಾಗ ಅಧಿಕ ಮಾಸ ಬರ್ತಾಯಿದೆ, ಅದರ ಸ್ವಾಮಿ ಗೋಪಾಲ ಮುರಳೀಧರ ಪುರುಷೋತ್ತಮ, ನಾನು ಅವನ ಧ್ಯಾನ ಮಾಡ್ತಾಯಿದ್ದೀನಿ. ಅವನ ಚಿಂತನದಿಂದ ಸರ್ವರ ಮೇಲೆ ಅವನು ಕೃಪೆ ತೋರ್ತಾನೆ. ಆಗ ಎಲ್ಲರ ದುಃಖಗಳು ಇಲ್ಲದಂತೆ ಆಗುತ್ತೆ. ಸರ್ವರಿಗೆ ಆರೋಗ್ಯ, ಸುಖ, ಶಾಂತಿ, ಸಮಾಧಾನ ಪ್ರಾಪ್ತವಾಗತ್ತೆ. ಹಾಗೆ ಹೇಳ್ತಾ ಹೋದರೆ ಈ ಅಧಿಕ ಮಾಸದ ಮಹತ್ವ ಭಾಳಷ್ಟಿದೆ ಅಂತ. ನಾರದರು ಕೇಳ್ತಾರೆ, ಹಾಗಾದರೆ ನೀವು ಅದನ್ನು ನನಗೂ ಹೇಳಿ, ನಾನು ಅದನ್ನು ಎಲ್ಲರಿಗೂ ಲೋಕಕ್ಕೆಲ್ಲ ಪ್ರಚಾರ ಮಾಡ್ತೀನಿ, ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತ. ಆಗ ವಿಷ್ಣು ಹೇಳೋಕ್ಕೆ ಶುರು ಮಾಡ್ತಾನೆ. ಚಂದ್ರ ಸೂರ್ಯರ ಗತಿಯಲ್ಲಿ ಬಿದ್ದ ಅಂತರವನ್ನು, ಗ್ಯಾಪನ್ನ ಹೊಂದಿಸೋಕ್ಕೆ 3 ವರ್ಷಕ್ಕೆ 1 ತಿಂಗಳು ಅಧಿಕ ಅಂತ ತಗೊಂಡಾಗ ಒಂದು ಎಕ್ಸ್ಟ್ರಾ ಮಾಸ ಬರುತ್ತೆ. ಜಾಸ್ತಿ 30 ದಿವಸದ ಗ್ಯಾಪ್ ಬರುತ್ತೆ. ಈ ತಿಂಗಳಲ್ಲಿ ಸೂರ್ಯನ ಸಂಕ್ರಮಣ ಇಲ್ಲದೆ ಇರೋದ್ರಿಂದ ಅದಕ್ಕೆ ಮಲಿನ ಮಾಸ ಅಥವಾ ಮಲಮಾಸ ಅಂತ ಹೇಳ್ತಾರೆ. ಆವಾಗ ಆ ಮಾಸದಲ್ಲಿ ಯಾವುದೇ ಒಂದು ಲಗ್ನ ಕಾರ್ಯಗಳನ್ನು ಮಾಡಬಾರ್ದು. ಮನೆ ಗೃಹ ಪ್ರವೇಶ, ಮುಂಜಿ, ನಾಮಕರಣ, ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ. ಆಗ ಎಲ್ಲ ಮಾಸಗಳು ಈ ಮಲಿನ ಮಾಸನ ಆಡ್ಕೊಂಡು ನಗಕ್ಕೆ ಶುರು ಮಾಡ್ತಾರೆ. ಮತ್ತು ಅದಕ್ಕೆ ಅಧೀನರಾದಂಥ, ಅಧಿಪತಿಯಾದಂಥ ಯಾವ ದೇವತೆಗಳು ಇಲ್ಲ ಅಂತಲೂ ವಿಷ್ಣು ಹೇಳಿಬಿಡ್ತಾನೆ. ಆಗ ಆ ಮಲಿನ ಮಾಸ ಭಾಳ ದುಃಖದಿಂದ ವಿಷ್ಣು ಲೋಕಕ್ಕೆ ಹೋಗ್ಬಿಟ್ಟು, ನನಗಿಂಥ ಗತಿ ಬಂದುಬಿಡ್ತಲ್ಲ, ನಾನು ಈ 30 ದಿವಸ ಹೊಂದಿದ್ರೂ ಕೂಡ ನನಗೆ ಯಾವುದೇ ಒಂದು ಮಾಸ ಇಲ್ಲ, ಅಧಿಪತಿ ಇಲ್ಲ, ನನ್ನ ಮಾಸದಲ್ಲಿ ಒಂದು ಶುಭ ಕಾರ್ಯನೂ ನಡಿಬಾರ್ದು ಅಂತ ಹೇಳಿಬಿಟ್ರಿ ಅಂತ. ಆಗ ನೀವೇ ನಂಗೆ ದಾರಿ ತೋರಿಸ್ಬೇಕು ಅಂತ ಆರ್ತಧ್ವನಿಯಿಂದ ಕೇಳಿದಾಗ ಭಗವಂತ ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ, ಇದು ನಿನ್ನದೇ ಒಂದು ಭಾಳ ಶ್ರೇಷ್ಠ ಮಾಸ ಆಗೋ ಹಾಗೆ ನಾನು ಮಾಡ್ತೀನಿ. ನೀನು ನನ್ನ ಹತ್ರ ಬಂದಿದೆಯಾ ಅಂದರೆ ನಿನ್ನ ದುಃಖ ಹರಣ ಆಯಿತು ಅಂತ ತಿಳ್ಕೊ. ಮಾಸಗಳಲ್ಲೇ ಅತಿ ಶ್ರೇಷ್ಠ ಮಾಸ ನೀನು. ನಿನ್ನ ಮಾಸದಲ್ಲಿ ಜರುಗಿಸಿದ ಪುಣ್ಯ ಕರ್ಮಕ್ಕೆ, ದಾನಕ್ಕೆ, ಪೂಜೆಗೆ ನಾನು ಅಧಿಕ ಫಲ ಕೊಡ್ತೇನೆ ಅಂತ ಹೇಳಿಬಿಟ್ಟು ಅದಕ್ಕೆ ಅಧಿಪತಿ, ಅದರ ಹೆಡ್ಡು ನಾನು ಆಗ್ತೀನಿ, ಅದನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ ಅಂತ ಹೇಳ್ತಾರೆ. ಹೀಗೆ ಈ ಮಾಸನ
ಪುರುಷೋತ್ತಮ ಮಾಸ, ಅಧಿಕ ಮಾಸ ಅಂತ ಹೆಸರಾಯಿತು. ಅದನ್ನು ಮಾಸದ ಮಹಾತ್ಮೆನ ಕೇಳೋದ್ರಿಂದ, ಆ ಮಾಸದಲ್ಲಿ ಪೂಜೆ ದಾನ ಧರ್ಮ ಮಾಡೋದ್ರಿಂದ, ಹರಿಕಥಾಮೃತ ಸಾರ ವಿಷ್ಣುವಿನ ಪೂಜೆ ಮಾಡೋದ್ರಿಂದ, ಹರನ ಪೂಜೆ ಮಾಡೋದ್ರಿಂದ ಎಲ್ಲರ ಅಭೀಷ್ಟಗಳು ಪೂರ್ತಿಯಾಗತ್ತೆ, ಎಲ್ಲರ ಪಾಪಗಳು ನಾಶ ಆಗತ್ತೆ ಅಂತ ಹೇಳೋದ್ರಲ್ಲಿ ಈ ಅಧಿಕ ಮಾಸ ಅಂದರೆ ಏನು ಅನ್ನೋಂಥ ಒಂದು ಕತೆ ಇಲ್ಲಿಗೆ ಸಮಾಪ್ತಿಯಾಯಿತು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ. ಇನ್ನು ನಾನು ದಿನಕ್ಕೊಂದೊಂದು ಕಥೆಯನ್ನು ಹೇಳ್ತಾ ಬರ್ತೇನೆ. ಧನ್ಯವಾದಗಳು.